ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮೂರನೇ ವಾರಕ್ಕೆ ಕಾಲಿಡ್ತಾ ಇದ್ದ ಹಾಗೇನೆ ಜಾಗತಿಕ ರಾಜಕೀಯ ಭೂಪಟದಲ್ಲಿ ಅಭೂತಪೂರ್ವ ಅಸ್ಥಿರತೆ ನಿರ್ಮಾಣ ಆಗಿದೆ. ದಶಕಗಳ ಕಾಲ ಜಗತ್ತಿನ ಏಕೈಕ ಮಹಾಶಕ್ತಿಯಾಗಿ ಮೆರೆದಂತಹ ಅಮೆರಿಕ ಈಗ ಇರಾನ್ನಂತಹ ಪ್ರಾದೇಶಿಕ ಶಕ್ತಿಯ ಮುಂದೆ ಅಸಹಾಯಕವಾಗಿ ನಿಂತಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಕ್ರಮಣಕಾರಿ ವಿದೇಶಾಂಗ ನೀತಿ ನಿರೀಕ್ಷಿತ ಫಲ ನೀಡುವಲ್ಲಿ ವಿಫಲ ಆಗಿದ್ದು, ಅಮೆರಿಕ ಈ ಒಂದು ಯುದ್ಧವನ್ನ ಗೆಲ್ಲುವಂತಹ ಯಾವುದೇ ಲಕ್ಷಣಗಳು ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಇರಾನ್ ಮೇಲೆ ನಡೆಸಲಾದಂತಹ ಸರಣಿ ಹತ್ಯೆಗಳು ಮತ್ತೆ ಬಾಂಬ್ ದಾಳಿಗಳು ಆ ದೇಶವನ್ನ ಮಣಿಸೋ ಬದಲಿಗೆ ಮತ್ತಷ್ಟು ಕೆರಳಿಸಿವೆ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಈ ಒಂದು ಸಂಘರ್ಷದಿಂದ ಅಂತರ ಕಾಯ್ದುಕೊಳ್ತಾ ಇರೋದು ಟ್ರಂಪ್ ಅವರ ರಾಜತಾಂತ್ರಿಕ ಏಕಾಂಗಿತನವನ್ನ ಎತ್ತಿ ತೋರಿಸ್ತಾ ಇದೆ. ಜಾಗತಿಕ ವೇದಿಕೆಯಲ್ಲಿ ಅಮೆರಿಕದ ಆಧಿಪತ್ಯಕ್ಕೆ ಈಗ ದೊಡ್ಡ ಸವಾಲು ಎದುರಾಗಿದ್ದು, ಶಕ್ತಿ ಪ್ರದರ್ಶನದ ಮೂಲಕನೇ ಎಲ್ಲವನ್ನ ಸಾಧಿಸಬಹುದು ಅನ್ನುವಂತಹ ಅಮೆರಿಕದ ಅಹಂಕಾರಕ್ಕೆ ಇರಾನ್ ಅನಿರೀಕ್ಷಿತ ಪ್ರತಿರೋಧವನ್ನು ಒಡ್ತಾ ಇದೆ. ಈ ಯುದ್ಧ ಕೇವಲ ಎರಡು ದೇಶಗಳ ನಡುವಿನ ಹೋರಾಟವಾಗಿ ಉಳ್ಕೊಳ್ಳದೇನೆ ಅಮೆರಿಕದ ಜಾಗತಿಕ ಗೌರವ ಮತ್ತೆ ಪ್ರಭಾವದ ಪತನದ ಆರಂಭದ ಹಾಗೆ ಕಂಡು ಬರ್ತಾ ಇದೆ. ಇದು ಇಡೀ ವಿಶ್ವದ ರಾಜಕೀಯ ಸಮತೋಲನವನ್ನು ಬದಲಾಯಿಸುವಂತಹ ಒಂದು ಮುನ್ಸೂಚನೆಯನ್ನ ನೀಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಸಾಧಿಸಿರುವಂತಹ ಹಿಡಿತ ಜಾಗತಿಕ ತೈಲ ಮಾರುಕಟ್ಟೆಯನ್ನು ತೀವ್ರ ಆತಂಕಕ್ಕೆ ನೂಕಿದೆ. ಈಗ ಜಗತ್ತಿನ ಕಚ್ಚಾ ತೈಲದ ಗಮನಾರ್ಹ ಭಾಗ ಈ ಒಂದು ಕಿರಿದಾದ ಸಮುದ್ರ ಮಾರ್ಗದ ಮೂಲಕನೇ ಸಾಗಬೇಕಾಗಿದೆ. ಇರಾನ್ ಅಲ್ಲಿ ಸಮುದ್ರದ ಗಣಿಗಳನ್ನು ಅಳವಡಿಸಿರೋದು ಹಡಗುಗಳ ಸಂಚಾರವನ್ನು ಅಕ್ಷರಶಃ ಸ್ಥಗಿತಗೊಳಿಸಿದೆ. ಇರಾನ್ನ ಅನುಮತಿ ಅಥವಾ ಅಧಿಕೃತ ಘೋಷಣೆ ಇಲ್ಲದೇನೆ ಯಾವುದೇ ಟ್ಯಾಂಕರ್ಗಳು ಈ ಮಾರ್ಗದಲ್ಲಿ ಚಲಿಸೋದು ಅಸಾಧ್ಯ ಆಗಿದೆ. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಗಡಿ ದಾಟೋದಕ್ಕೆ ಕಾರಣ ಆಗಿದೆ. ಯುದ್ಧ ಇದೇ ರೀತಿ ಮುಂದುವರೆದ್ರೆ ಈ ಬೆಲೆ $150 ದಾಟುವಂಥ ಭೀತಿ ಇದ್ದು, ಇದು ಭಾರತದಂಥ ತೈಲನ್ನು ಆಮದು ಮಾಡಿಕೊಳ್ಳುವಂಥ ದೇಶಗಳ ಆರ್ಥಿಕತೆ ಮೇಲೆ ಗಂಭೀರ ಹೊಡೆತವನ್ನು ನೀಡುತ್ತೆ. ಅಮೆರಿಕದ ನೌಕಾಪಡೆ ಈ ಒಂದು ಮಾರ್ಗವನ್ನು ಮುಕ್ತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಇರಾನ್ನ ಕ್ಷಿಪಣಿ ತಂತ್ರಜ್ಞಾನ ಮತ್ತೆ ಡ್ರೋನ್ ದಾಳಿಗಳು ಅಮೆರಿಕದ ಬೃಹತ್ ಯುದ್ಧ ನೌಕೆಗಳಿಗೂ ಕೂಡ ಸವಾಲಾಗಿ ಪರಿಣಮಿಸಿವೆ. ಈ ಆರ್ಥಿಕ ದಿಗ್ಬಂಧನ ಕೇವಲ ಪಶ್ಚಿಮ ಏಷ್ಯಾದ ಮೇಲೆ ಮಾತ್ರ ಅಲ್ಲದೇನೆ ಇಡೀ ವಿಶ್ವದ ಕೈಗಾರಿಕಾ ವಲಯ ಮತ್ತೆ ಸಾರಿಗೆ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರಲಿದ್ದು, ಜಾಗತಿಕ ಆರ್ಥಿಕ ಹಿಂಜರಿತಕ್ಕೆ ದಾರಿ ಮಾಡಿಕೊಡುವಂಥ ಸಾಧ್ಯತೆ ಬಹಳ ದಟ್ಟವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ರಾಜತಾಂತ್ರಿಕ ನಡವಳಿಕೆ ಈ ಹಿಂದೆ ಟ್ರಂಪ್ ಆಲ್ವೇಸ್ ಚಿಕನ್ ಸೌಟ್ ಅನ್ನುವಂಥ ಒಂದು ಅಪಹಾಸ್ಯ ಗುರಿಯಾಗಿತ್ತು. ಅಂದರೆ ಕೇವಲ ಬೆದರಿಕೆಯನ್ನು ಹಾಕಿ ಅಂತಿಮ ಕ್ಷಣದಲ್ಲಿ ಹಿಂದೆ ಸರಿಯುವಂಥ ಒಂದು ಸ್ವಭಾವ ಅವ್ರದ್ದಾಗಿತ್ತು. ಆದರೆ ಇರಾನ್ ವಿರುದ್ಧದ ಈ ಸಂಘರ್ಷದಲ್ಲಿ ಅವ್ರ ಪರಿಸ್ಥಿತಿ ಟ್ರಂಪ್ ಆಲ್ವೇಸ್ ಫೆಡ್ ಅಪ್ ಅನ್ನುವಂಥ ಒಂದು ಹಂತಕ್ಕೆ ತಲುಪಿದೆ ಅಂತ ವಿಶ್ಲೇಷಕರು ಅಭಿಪ್ರಾಯ ಪಡ್ತಿದ್ದಾರೆ. ಇಲ್ಲಿ ಅಚ್ಚರಿಯ ವಿಷಯ ಏನು ಅಂತಂದರೆ, ಇರಾನ್ ಮೇಲೆ ಯುದ್ಧ ಸಾರಿದಂತಹ ಟ್ರಂಪ್ ಈಗ ಇದ್ದಕ್ಕಿದ್ದ ಹಾಗೆ ಆ ದೇಶದ ನಾಯಕರನ್ನ ಮತ್ತೆ ಜನರನ್ನ ಹೆಚ್ಚಿನ ಐಕ್ಯೂ ಹೊಂದಿರುವಂತಹ ಮತ್ತೆ ಬುದ್ಧಿವಂತರು ಅಂತ ಹೊಗಳೋದಕ್ಕೆ ಆರಂಭ ಮಾಡಿದ್ದಾರೆ. ಇದು ಅವರ ದೃಢ ನಿರ್ಧಾರದ ಸಂಕೇತ ಅಲ್ಲ, ಬದಲಾಗಿ ಇರಾನ್ನಿಂದ ಎದುರಾಗ್ತಾ ಇರುವಂತಹ ಪ್ರಬಲ ಪ್ರತಿರೋಧವನ್ನು ಕಂಡು ಅವ್ರು ಕಂಗೆಟ್ಟಿರೋದನ್ನ ತೋರಿಸುತ್ತೆ. ಕೇವಲ ಶಕ್ತಿಯನ್ನ ಮಾತ್ರ ಗೌರವಿಸುವಂಥ ಟ್ರಂಪ್ ಇರಾನ್ ತನ್ನ ಕ್ಷಿಪಣಿ ತಂತ್ರಜ್ಞಾನದ ಮೂಲಕ ಅಮೆರಿಕದ ಯುದ್ಧ ನೌಕೆಗಳನ್ನು ನಡಗಿಸ್ತಾ ಇರೋದನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಅವರು ತನ್ನ ರಾಜಕೀಯ ಇಮೇಜ್ ಅನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಹರಸಾಹಸ ಪಡ್ತಾ ಇದ್ದು, ಅವರ ವಿರೋಧಾಭಾಸದ ಹೇಳಿಕೆಗಳು ಅಮೆರಿಕದ ವಿದೇಶಾಂಗ ನೀತಿಯಲ್ಲಿನ ಗೊಂದಲವನ್ನ ಎತ್ತಿ ತೋರಿಸ್ತಾ ಇವೆ. ಈ ಅಸ್ಥಿರತೆಯು ಅಮೆರಿಕದ ಶಕ್ತಿಯು ಜಾಗತಿಕವಾಗಿ ಕುಸಿತಾ ಇರೋದ್ರ ಸ್ಪಷ್ಟ ಸಂಕೇತ ಆಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವ್ರ ಸುತ್ತ ಕೂಡ ಈಗ ನಿಗೂಢತೆಯ ಪರದೆ ಆವರಿಸಿದೆ. ಇರಾನ್ನ ಭೀಕರ ದಾಳಿಯ ನಂತರ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳದೆ ಇರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈಗ ಅವರು ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಅಥವಾ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅನ್ನೋಂಥ ವದಂತಿಗಳನ್ನು ಹತ್ತಿಕ್ಕೋದಿಕ್ಕೆ ಇಸ್ರೇಲ್ ಸರ್ಕಾರ ಬಿಡುಗಡೆ ಮಾಡಿದಂಥ ವಿಡಿಯೋಗಳು ಮತ್ತಷ್ಟು ವಿವಾದ ಕಾರಣ ಆಗಿವೆ. ತಾಂತ್ರಿಕ ವಿಶ್ಲೇಷಕರು ಈ ಒಂದು ವಿಡಿಯೋಗಳನ್ನು ಕೃತಕ ಬುದ್ಧಿಮತ್ತೆ ಅಂದ್ರೆ AI ಅನ್ನ ಬಳಸಿಕೊಂಡು ಸೃಷ್ಟಿ ಮಾಡಲಾದಂತಹ ಡೀಪ್ ಫೇಕ್ ಅಂತ ಗುರುತಿಸಿದ್ದಾರೆ. ವಿಡಿಯೋದಲ್ಲಿನ ಚರ್ಮದ ವಿನ್ಯಾಸ ಮತ್ತೆ ಬೆಳಕಿನ ಪ್ರತಿಫಲನಗಳು ನೈಸರ್ಗಿಕವಾಗಿ ಇಲ್ಲ ಅಂತ ತಾಂತ್ರಿಕ ವಿಶ್ಲೇಷಕರು ಹೇಳಿದ್ದಾರೆ. ನೇತನ್ಯಾಹು ನಿಜವಾಗಿಯೂ ಜೀವಂತವಾಗಿದ್ರೂ ಕೂಡ ಅವರು ಇರಾನ್ನ ಅತ್ಯಂತ ನಿಖರವಾದ ಕ್ಷಿಪಣಿ ದಾಳಿಯ ಭೀತಿಯಿಂದಾಗಿ ಭೂಗತರಾಗಿರೋದು ಇಸ್ರೇಲ್ ಮತ್ತೆ ಮೊಸಾದ್ನ ಭದ್ರತಾ ಸಾಮರ್ಥ್ಯದ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ. ಇರಾನ್ ಇವತ್ತು ಇಸ್ರೇಲ್ನ ಯಾವುದೇ ಮೂಲೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಒಂದು ಶಕ್ತಿಯನ್ನ ಹೊಂದಿದೆ ಅನ್ನೋದು ಇಸ್ರೇಲ್ ನಾಯಕರಲ್ಲಿ ಭೀತಿ ಹುಟ್ಟಿಸಿದೆ. ಈ ನಿಗೂಢತೆ ಯುದ್ಧದ ಹಾದಿಯನ್ನ ಬದಲಿಸಬಲ್ಲಂತ ಒಂದು ಪ್ರಮುಖ ಅಂಶ ಆಗಿದ್ದು, ಇಸ್ರೇಲ್ ಮತ್ತೆ ಅಮೆರಿಕದ ಒಕ್ಕೂಟವು ಮಾನಸಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇರೋದನ್ನ ಇದು ಸಾಬೀತುಪಡಿಸ್ತಾ ಇದೆ. ಅಮೆರಿಕ ಈ ಸಂಘರ್ಷದಲ್ಲಿ ಎದುರಿಸ್ತಾ ಇರುವಂತಹ ಅತಿ ದೊಡ್ಡ ಹಿನ್ನಡೆ ಏನು ಅಂತ ಅಂದ್ರೆ ಅದರ ರಾಜತಾಂತ್ರಿಕ ಏಕಾಂಗಿತನ. ದಶಕಗಳಿಂದ ಅಮೆರಿಕದ ಬೆನ್ನಿಗೆ ನಿಲ್ತಾ ಇದ್ದಂತಹ ನೆಟೋ ಮಿತ್ರ ರಾಷ್ಟ್ರಗಳು ಈಗ ಈ ಯುದ್ಧದಿಂದ ಅಂತರ ಕಾಯ್ದುಕೊಳ್ತಾ ಇರೋದು ಜಾಗತಿಕ ರಾಜಕೀಯದ ದೊಡ್ಡ ಬದಲಾವಣೆ. ಇದು
ಕೆನಡಾ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್ ಮತ್ತೆ ಜಪಾನ್ ನಂತಹ ಪ್ರಮುಖ ರಾಷ್ಟ್ರಗಳು ಅಮೆರಿಕದ ಆಕ್ರಮಣಕಾರಿ ಮಿಲಿಟರಿ ಕಾರ್ಯಾಚರಣೆಗೆ ಬೆಂಬಲ ನೀಡೋದಕ್ಕೆ ನಿರಾಕರಿಸಿವೆ. ಬ್ರಿಟನ್ ಕೂಡ ತನ್ನ ಯುದ್ಧ ನೌಕೆಗಳನ್ನು ಕಳಿಸೋದಕ್ಕೆ ಹಿಂದೇಟ್ ಹಾಕ್ತಾ ಇರೋದು ಅಮೆರಿಕಕ್ಕೆ ಈಗ ನುಂಗ್ಲಾರ್ದು ತುತ್ತಾಗಿದೆ. ಈ ದೇಶಗಳು ಅಮೆರಿಕದ ಹಿತಾಸಕ್ತಿಗಾಗಿ ತಮ್ಮ ಆರ್ಥಿಕತೆ ಮತ್ತು ಭದ್ರತೆಯನ್ನು ಪಣಕ್ಕಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿವೆ. ಈ ಒಂಟಿತನ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ತೀವ್ರ ಒತ್ತಡವನ್ನು ಹೇರ್ತಾ ಇದ್ದು ಅವರು ಮಿತ್ರ ರಾಷ್ಟ್ರಗಳ ವಿರುದ್ಧನೇ ಹರಿಹಾಯ್ತಾ ಇದ್ದಾರೆ. ಅಮೆರಿಕ ಜಗತ್ತಿನ ರಕ್ಷಕ ಅಂತ ತನ್ನನ್ನು ತಾನು ಬಿಂಬಿಸ್ಕೊಳ್ತಾ ಇದ್ದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅದ್ರ ಮಾತಿಗೆ ಈಗ ಮೊದಲಿನ ಹಾಗೆ ಬೆಲೆ ಇಲ್ದಾಗ ಆಗ್ಬಿಟ್ಟಿದೆ. ಈ ರಾಜತಾಂತ್ರಿಕ ಬಿರುಕು ಇರಾನ್ ಮತ್ತೆ ಅದರ ಬೆಂಬಲಿಗರಿಗೆ ವರದಾನವಾಗಿ ಪರಿಣಮಿಸಿದ್ದು ಅಮೆರಿಕದ ಜಾಗತಿಕ ಆಧಿಪತ್ಯದ ಅಂತ್ಯಕ್ಕೆ ಇದು ನಾಂದಿ ಹಾಡ್ತಾ ಇದೆ. ಅಮೆರಿಕದ ಈ ಹಿನ್ನಡೆಯನ್ನು ಕಂಡು ಚೀನಾ ಮತ್ತು ರಷ್ಯಾ ತೆರೆಮರೆಯಿಂದ ಹೊರಬಂದು ತಮ್ಮ ರಾಜತಾಂತ್ರಿಕ ಚದುರಂಗದಾಟವನ್ನು ಆರಂಭ ಮಾಡಿವೆ. ಚೀನಾ ಈಗ ಕೇವಲ ಶಾಂತಿಯ ಮಾತುಕತೆಗಳನ್ನು ಆಡ್ತಾ ಇಲ್ಲ, ಬದಲಾಗಿ ಇರಾನ್ಗೆ ಮಾನವೀಯ ನೆರವಿನ ಹೆಸರಿನಲ್ಲಿ ನೇರ ಬೆಂಬಲ ನೀಡೋದಕ್ಕೆ ಮುಂದಾಗಿದೆ. ಇದು ವಾಸ್ತವದಲ್ಲಿ ಅಮೆರಿಕದ ಪ್ರಭಾವವನ್ನು ಕುಗ್ಗಿಸೋದಕ್ಕೆ ಚೀನಾ ಹೂಡಿರುವಂಥ ಒಂದು ತಂತ್ರ ಆಗಿದೆ. ರಷ್ಯಾ ಕೂಡ ಇರಾನ್ ಜೊತೆಗಿನ ತನ್ನ ಮಿಲಿಟರಿ ಮತ್ತೆ ಆರ್ಥಿಕ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ತಾ ಇದ್ದು ಅಮೆರಿಕಕ್ಕೆ ಪರ್ಯಾಯವಾದಂಥ ಒಂದು ಹೊಸ ಜಾಗತಿಕ ಶಕ್ತಿಯನ್ನು ರೂಪಿಸೋದಕ್ಕೆ ಅದು ಪ್ರಯತ್ನ ಪಡ್ತಾ ಇದೆ. ಈ ಯುದ್ಧ ಕೇವಲ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷವಾಗಿ ಉಳ್ಕೊಳ್ದೇನೆ ಜಾಗತಿಕ ಪ್ರಭುತ್ವಕ್ಕಾಗಿ ನಡೀತಾ ಇರುವಂಥ ಒಂದು ಪ್ರಾಕ್ಸಿ ವಾರ್ ಆಗಿ ಬದಲಾಗಿದೆ. ಅಮೆರಿಕ ತನ್ನ ಸಂಪನ್ಮೂಲಗಳನ್ನು ಈ ಯುದ್ಧದಲ್ಲಿ ವಹಿಸ್ತಾ ಇದ್ರೆ ಚೀನಾ ಮತ್ತೆ ರಷ್ಯಾ ಹಂತ ಹಂತವಾಗಿ ವಿಶ್ವದ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸ್ತಾ ಇವೆ. ಈ ಶಕ್ತಿ ಸಮತೋಲನದ ಬದಲಾವಣೆ ಮುಂಬರುವ ದಶಕಗಳಲ್ಲಿ ಅಮೆರಿಕದ ಏಕಧ್ರುವೀಯ ವಿಶ್ವದ ಅಂತ್ಯಕ್ಕೆ ಮತ್ತೆ ಹೊಸ ಬಹುಧ್ರುವೀಯ ಜಾಗತಿಕ ವ್ಯವಸ್ಥೆ ಉದಯಕ್ಕೆ ದಾರಿ ಮಾಡಿಕೊಡ್ಲಿದೆ. ಈ ಯುದ್ಧದ ಆರ್ಥಿಕ ಪರಿಣಾಮಗಳು ಕೇವಲ ಪಶ್ಚಿಮ ಏಷ್ಯಾಕ್ಕೆ ಸೀಮಿತ ಆಗಿರದೇನೆ ಇಡೀ ವಿಶ್ವದ GDP ಮೇಲೆ ಭೀಕರ ಹೊಡೆತ ನೀಡಲಿವೆ. ತೈಲ ಬೆಲೆ ಏರಿಕೆಯಿಂದಾಗಿ ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚಗಳು ಗಗನಕ್ಕೇರ್ತಾ ಇದ್ದು ಇದು ಜಾಗತಿಕ ಹಣದುಬ್ಬರಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಗೋಲ್ಡ್ಮನ್ ಸ್ಯಾಕ್ಸ್ ವರದಿಯ ಪ್ರಕಾರ ಈ ಸಂಘರ್ಷ ಇದೇ ರೀತಿ ಮುಂದುವರೆದ್ರೆ ಕತಾರ್ ಮತ್ತು ಕುವೈಟ್ನಂತಹ ದೇಶಗಳ GDP 14% ಕುಸಿಯುವಂಥ ಭೀತಿ ಇದೆ. ಸೌದಿ ಅರೇಬಿಯಾ ಮತ್ತು UAE ಕೂಡ ಆರ್ಥಿಕ ಹಿಂಜರಿತವನ್ನು ಎದುರಿಸಲಿವೆ. ಭಾರತದಂಥ ಬೆಳೀತಾ ಇರುವಂಥ ಆರ್ಥಿಕತೆಗಳ ಮೇಲೂ ಕೂಡ ಇದು ನೇರವಾಗಿ ಪರಿಣಾಮವನ್ನು ಬೀರಲಿದ್ದು ಇಂಧನ ದರಗಳ ಏರಿಕೆಯು ಸಾಮಾನ್ಯ ಜನರ ಜೀವನೋಪಾಯದ ಮೇಲೆ ಭಾರಿ ಹೊರೆಯನ್ನು ಉಂಟು ಮಾಡಲಿದೆ. ದುಬೈನಂತಹ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರಗಳಲ್ಲಿ ಹೂಡಿಕೆದಾರರು ಪಲಾಯನ ಮಾಡ್ತಾ ಇರೋದು ಮತ್ತೆ ವಿಮಾನಯಾನ ಸ್ಥಗಿತಗೊಂಡಿರೋದು ಜಾಗತಿಕ ಪೂರೈಕೆ ಸರಪಳಿಯನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದೆ. ಈ ಆರ್ಥಿಕ ಅಸ್ಥಿರತೆ ಅಮೆರಿಕದ ಡಾಲರ್ ಆಧಿಪತ್ಯಕ್ಕೆ ಸವಾಲಾಗಿದ್ದು ಹಲವು ದೇಶಗಳು ಪರ್ಯಾಯ ಕರೆನ್ಸಿಗಳತ್ತ ಮುಖ ಮಾಡ್ತಾ ಇವೆ. ಈ ಯುದ್ಧ ಕೇವಲ ಭೂ ಪ್ರದೇಶಕ್ಕಾಗಿ ನಡೀತಾ ಇರುವಂತಹ ಒಂದು ಹೋರಾಟ ಅಲ್ಲ, ಬದಲಾಗಿ ಇದು ಜಾಗತಿಕ ಆರ್ಥಿಕ ಶಕ್ತಿಯನ್ನು ಮರುರೂಪಿಸುವಂತಹ ಒಂದು ಕಠಿಣ ಪರೀಕ್ಷೆ ಆಗಿದೆ. ಇವತ್ತು ಈ ಸಂಘರ್ಷ ಅಮೆರಿಕದ ಜಾಗತಿಕ ಆಧಿಪತ್ಯದ ಪತನ ಮತ್ತೆ ಬಹುಧ್ರುವೀಯ ವಿಶ್ವದ ಉದಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗೊಂದಲಮಯ ನಿರ್ಧಾರಗಳು ಮತ್ತೆ ಇಸ್ರೇಲ್ನ ನಿಗೂಢ ನಡೆಗಳು ಅಮೆರಿಕವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏಕಾಂಗಿಯಾಗಿ ಮಾಡಿವೆ. ಇವತ್ತು ಇರಾನ್ ತೋರಿಸ್ತಾ ಇರುವಂತಹ ಅನಿರೀಕ್ಷಿತ ಪ್ರತಿರೋಧ ಶಕ್ತಿ ಪ್ರದರ್ಶನ ಒಂದೇನೆ ಯುದ್ಧ ಗೆಲ್ಲೋದಿಕ್ಕೆ ಸಾಕಾಗೋದಿಲ್ಲ ಅನ್ನೋಂಥ ಒಂದು ಪಾಠವನ್ನ ಜಗತ್ತಿಗೆ ಕಲಿಸಿದೆ. ಮಿತ್ರ ರಾಷ್ಟ್ರಗಳ ವಿಶ್ವಾಸವನ್ನ ಕಳ್ಕೊಂಡಿರೋದು ಮತ್ತೆ ಚೀನಾ ರಷ್ಯಾದಂಥ ಶಕ್ತಿಗಳು ಮುಂಚೂಣಿಗೆ ಬರ್ತಾ ಇರೋದು ಅಮೆರಿಕದ ಶತಮಾನದ ಆಳ್ವಿಕೆ ಅಂತ್ಯಗೊಳ್ತಾ ಇರುವಂಥ ಒಂದು ಮುನ್ಸೂಚನೆಯನ್ನು ನೀಡ್ತಾ ಇದೆ. ಇತಿಹಾಸದ ಪುಟಗಳಲ್ಲಿ ಈ ಯುದ್ಧ ಅಮೆರಿಕದ ಮಹಾಶಕ್ತಿ ಅನ್ನುವಂಥ ಬಿಂಬದ ಮರೆಯಾಗುವಿಕೆ ಕಾಲಘಟ್ಟಾಗಿ ದಾಖಲಾಗಲಿದೆ. ಜಗತ್ತು ಈಗ ಕೇವಲ ಒಂದು ರಾಷ್ಟ್ರದ ಆಜ್ಞೆಗೆ ಒಡಗುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ, ಬದಲಾಗಿ ಹೊಸ ಶಕ್ತಿ ಕೇಂದ್ರಗಳು ರೂಪುಗೊಳ್ತಾ ಇವೆ. ಈ ಬದಲಾವಣೆ ಮುಂಬರುವ ದಶಕಗಳಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಆರ್ಥಿಕತೆಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿದ್ದು ಅಮೆರಿಕ ತನ್ನನ್ನು ತಾನು ಮರುಶೋಧಿಸಿಕೊಳ್ಳದೇ ಇದ್ದರೆ ಜಾಗತಿಕ ವೇದಿಕೆಯಲ್ಲಿ ಅಪ್ರಸ್ತುತವಾಗುವಂಥ ಒಂದು ಅಪಾಯ ಇದೆ. ವೀಕ್ಷಕರ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.